ಪ್ಯಾಲೆಸ್ಟೈನ್ ಧ್ವಜಗಳನ್ನೆಲ್ಲ ನೀವುಗಳು ನಮ್ಮ ರಾಜ್ಯದಲ್ಲಿ ಆರಿಸ್ಬೋದು. ಆಗ ಯಾರಿಗೂ ಯಾವುದೇ ರೀತಿಯಾದಂತಹ ತೊಂದರೆಗಳಾಗೋದಿಲ್ಲ. ಯಾರು ಏನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದೇ ಇಲ್ಲ. ಅಷ್ಟೆಲ್ಲ ಯಾಕ್ರಿ, ಪಾಕಿಸ್ತಾನದ ಧ್ವಜಗಳನ್ನೇ ನೀವು ಆರಿಸ್ಕೊಳ್ಬೋದು. ಆಗ್ಲೂ ಸಹ ಯಾರು ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಯಾರಿಗೂ ಏನು ತೊಂದರೆ ಆಗೋದಿಲ್ಲ. ಏನಾದ್ರೂ ನೀವು ಅಪ್ಪಿ ತಪ್ಪಿ ನಮ್ಮ ರಾಜ್ಯದಲ್ಲಿ ಭಗವಧ್ವಜವನ್ನು ಆರಿಸ್ಬಿಟ್ರೆ ನೋಡ್ರಿ ತೊಂದರೆಗಳು. ಯಾರೆಲ್ಲ ಏನೇನೋ ತಿಳ್ಕೊಂಡು ನಿಮ್ಮ ಮೇಲೆ ಕೇಸ್ಗಳನ್ನೆಲ್ಲ ಮಾಡಿಬಿಡ್ತಾರೆ. ನೋಡಿ, ಉಡುಪಿನಲ್ಲಿ ನಡೀತಾ ಇರೋದೇ ಹಿಂದೂ ಧಾರ್ಮಿಕ ಕಾರ್ಯಕ್ರಮ. ಅವರು ಒಬ್ರು ಹಿಂದುವಾಗಿ ಭಗವಧ್ವಜ ಆರಿಸಿದ್ರೆ ಅವ್ರ ಮೇಲೆ ಒಂದು ಕೇಸ್ ಮಾಡಿದ್ದಾರೆ. ಕೇಳಿದ್ರೆ ಏನಂತ ಹೇಳ್ತಾರೆ, ಅವರೊಬ್ರು ಸರ್ಕಾರಿ ಅಧಿಕಾರಿ ಅಂತೆ. ಹಾಗಾದ್ರೆ ಮುಂದೆ ನೀವುಗಳು ಯಾವ ರೀತಿಯಾಗಿ ಹೇಳ್ತೀರಾ, ಯಾವ ರೀತಿಯಾಗಿ ಪ್ರಶ್ನೆ ಮಾಡ್ತೀರಾ ಅಂತಂದ್ರೆ, ಸರ್ಕಾರಿ ಅಧಿಕಾರಿ ಆಗಿರುವಂತವ್ರು ಹಿಂದೂ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಬಂದಾಗ ತಾಲಿ ಕಳ್ಚಿಡ್ಬೇಕು, ಅರ್ಶನ ಕುಂಕುಮ ಇಡಬಾರ್ದು, ಹೂವು ಮುಡ್ಕೋಬಾರ್ದು, ಈ ರೀತಿಯಾಗಿ ಹೋಗ್ಬೇಕು ನೀವು ಕಾರ್ಯಕ್ರಮಕ್ಕೆ ಅಂತ ಹೇಳ್ತೀರಾ? ಆ ರೀತಿಯಾಗಿ ಆದೇಶವನ್ನು ಹೊರಡಿಸೋದಕ್ಕೆ ಸಾಧ್ಯವಾಗುತ್ತಾ? ಯಾವುದದು? ಅಲ್ಲಿ ಹಿಂದೂ ಧಾರ್ಮಿಕ ಕಾರ್ಯಕ್ರಮ ನಡೀತಿದೆ, ಅವರೊಬ್ರು ಹಿಂದೂ ಆಗಿ ಭಗವಧ್ವಜ ಆರಿಸಿದ ಎಲ್ಲರಿಗೂ ತೊಂದರೆ ಆಗ್ಬಿಡ್ತು. ಹೇಳ್ರಪ್ಪ, ಯಾರಾದ್ರೂ ಒಬ್ರು ಉತ್ತರ ಕೊಡ್ರಪ್ಪ. ಜಾತ್ಯ ಆತೂತಿನ ಹಿಂದೂಗಳ ನಿಮ್ಗೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ.